ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಬಾಂಗ್ಲಾದೇಶದಲ್ಲಿನ ಅಮಾಯಕ ಹಿಂದೂ ಯುವಕನನ್ನ ಮರಕ್ಕೆ ಜೀವಂತವಾಗಿ ನೇತು ಹಾಕಿ ಗಲ್ಲಿಗೇರಿಸಿ ಕೊಂದ ಅಮಾನವೀಯ ಕೃತ್ಯವನ್ನು ಖಂಡಿಸಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶರಣು ಸಲ್ಗಾರ್ ಮಾತನಾಡಿ, ನಾವು ಹಿಂದೂಗಳು ಭಾರತೀಯರು ಇದಕ್ಕೆ ತಕ್ಕ ಉತ್ತರ ಕೊಡುತ್ತೇವೆ. ಆದರೆ ಈ ಹೀನ ಕೃತ್ಯದ ಬಗ್ಗೆ ದೇಶದ ಒಬ್ಬ ಕಾಂಗ್ರೆಸ್ಸಿಗನಾಗಲಿ ರಾಜ್ಯದ ಒಬ್ಬ ಕಾಂಗ್ರೆಸ್ಸಿಗನಾಗಿ ಧ್ವನಿ ಎತ್ತುತ್ತಿಲ್ಲ. ಆ ಯುವಕ ಹಿಂದೂ ಆಗಿ ಹುಟ್ಟಿದ್ದ ಕಾರಣದಿಂದಲೇ ಅವನನ್ನು ಜೀವಂತವಾಗಿ ಲೈವಲ್ಲಿ ಇಟ್ಟು ಕೊಂದರು. ಈಗಲಾದರೂ ಹಿಂದೂಗಳು ಎಚ್ಚೆತ್ತುಕೊಳ್ಬೇಕು, ಇಲ್ಲದಿದ್ದರೆ ಇದು ಬಾಂಗ್ಲಾದೇಶದಲ್ಲಿ ನಡೆದಂಥ ಕೃತ್ಯ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ನಡೆಯಬಹುದು ಅಂತ ತಿಳಿಸಿದರು. ನಡು ಬೀದಿದೊಳಗೆ ಮರಕ್ಕೆ ಕಟ್ಟಿ ಜೀವಂತ ಸುಟ್ಟು ಲೈವ್ ಬಿಡ್ತಾರಂದ್ರೆ ಬಹುತೇಕ ಆ ಘಟನೆಯನ್ನು ನೋಡಿ ಈ ದೇಶದ 130 ಕೋಟಿ ಜನ ಬಹುತೇಕ ನಮ್ಗೆ ಯಾವ ರೀತಿ ಅನ್ಸದಪ್ಪ ಅಂದ್ರೆ ನಮ್ಮ ಸಹೋದರಿಗೆ ಬೆಂಕಿ ಇಟ್ಟನಷ್ಟು ಮಟ್ಟಿಗೆ ನಮಗೆ ನೋವಾಗಿದೆ ಈ ವಿಷಯ. ನಾವೆಲ್ಲರೇ ಸುಮ್ ಕೂತೀವಿ ಅಂತ ಹೇಳಿ ತಾವು ತಿಳ್ಕೊಬೇಡ್ರಿ. ಇದ್ರ ಉತ್ತರ ನಾವು ನಿಮ್ಗೆ 100ಕ್ಕೆ 100 ಕೊಡ್ತೀವಿ. ನಾವು ಹಿಂದೂಗಳು, ನಾವು ಭಾರತೀಯರು. ಆದ್ರೆ ನನಗೆ ಅತ್ಯಂತ ನೋವಿನ ವಿಷಯ ಏನಂದ್ರೆ ಈ ದೇಶದೊಳಗೆ ಒಬ್ಬ ಕಾಂಗ್ರೆಸ್ಸಿಗ, ಈ ರಾಜ್ಯದೊಳಗೆ ಒಬ್ಬ ಕಾಂಗ್ರೆಸ್ಸಿಗನು ಕೂಡ ಈ ಘಟನೆಗೆ ವಿರೋಧವಾಗಿ ಇಂಥ ಘಟನೆ ನಡೀಬಾರ್ದಾಗಿತ್ತು. ಯಾರು ಎದುರು ನಿಂದಿರಿಸಿ ಲೈವ್ ಇಟ್ಟು ಜೀವಂತ ಮನುಷ್ಯ ಬೆಂಕಿ ಹಚ್ಚಿ ಸುಡ್ತಾರಲ್ಲ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ಒಬ್ಬ